ಸ್ವೀಟ್ ಸಿಸ್ಟರ್ 10,000 ರೂಪಾಯಿ ಆಗಿರ್ಲಿ ತಗೊಂಡ್ಬಿಡ್ತೀನಿ ನಾನು ಅಷ್ಟೇನಾ. ಇನ್ನೆಲ್ಲಾದ್ರೂ ಮಾತಾಡು ತಿಕ್ಲಿ ಯೂಸ್ ಮಾಡ್ಬಿಟ್ಟು ಇದ್ರೊಳಗೆ ಹಾಕಿ ಅಂತ ಇವತ್ತು ಆನ್ ಮಾಡಿ ನೀವು ಉಳಿಯುತ್ತೆ ನಿನಗೆ. ಇವಳು ತಲೆ ಉಪಯೋಗಿಸಿ ಅಂತ ಅಂದ್ಬಿಟ್ಟು ಸೊ ಇವತ್ತು ವಿನೋತಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತಾ ಇಲ್ವ ನನ್ನ ಮುಖದಲ್ಲಿ ನಿಮ್ಗೆ ಯಾರಿಗೂ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ನೋಡಿ. ಓ ಪ್ಲೀಸ್. ಓಕೆ, ಸೊ ವಿನೋತಾ ಬಂದು ಆಲ್ರೆಡಿ 3 ಡೇಸ್ ಆಯಿತು, 2 ಡೇಸ್ ಆಯಿತು. ಸೊ ಇವತ್ತು ಅವಳಿಗೆ ಒಂದು ಚಾಲೆಂಜ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಚಾಲೆಂಜ್ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಏನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನಪ್ಪ ಅಂತಂದರೆ ನಾನು 1000 ರೂಪೀಸ್ ಅವಳಿಗೆ ಕೊಡ್ತೀನಿ ಅಮೌಂಟು. ಸೊ ಆ 1000 ರೂಪೀಸಲ್ಲಿ ಅವಳು ಏನು ಬೇಕಾದರೂ ಬೈ ಮಾಡ್ಬೋದು. 1000 ರೂಪೀಸ್ ಒಳಗೇನೆ ಇರಬೇಕು, ಅದಕ್ಕಿಂತ ಎಕ್ಸೀಡ್ ಆದರೆ ಅವಳು ಪೇ ಮಾಡ್ತಾಳೆ. ಅದಕ್ಕಿಂತ ಕಮ್ಮಿ ಆದರೆ ನಾನು 1000 ರೂಪೀಸ್ ಅವಳು ಕೊಡ್ತೀನಿ, ಅವಳು ಏನು ಬೇಕಾದರೂ ತೊಗೊಬೋದು. ಸೊ ಆ ಥರ ಏನೇನು ತೊಗೊಳ್ತಾಳೆ ಇವಳು ಅಂದರೆ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ನ ತೊಗೊಬೇಕು. 1000 ರೂಪೀಸಲ್ಲಿ ಜಸ್ಟ್ ಒಂದು ಬಟ್ಟೆ ಅಥವಾ ಒಂದು ಶೂ ಅಥವಾ ಒಂದು ಸ್ಲಿಪ್ಪರ್ ಆ ಥರದ್ದೆಲ್ಲ ಇಲ್ಲ. ಅಂದರೆ ಆ ಥರನೂ ತೊಗೊಬೋದು, ಬಟ್ ಸ್ವಲ್ಪ ಎಷ್ಟು ಜಾಸ್ತಿ ತೊಗೊಬೋದು 1000 ರೂಪೀಸಲ್ಲಿ ಇವಳು ತಲೆ ಉಪಯೋಗಿಸಿ ಅಂತ ಅಂದ್ಬಿಟ್ಟು ಇವತ್ತಿನ ಚಾಲೆಂಜ್ ಅಷ್ಟೇನೆ. ಸೊ ವಿನೋದಂಗೆ 1000 ರೂಪೀಸ್ ಚಾಲೆಂಜ್ ಕೊಡ್ತಾ ಇದ್ದೀನಿ ನಾನು. ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫಸ್ಟು ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಜುಡಿಯೋಗೆ ಹೋಗೋಣ ಅಥವಾ ಮಿಸ್ಬೂಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಸೊ ನಿನಗೆ ಎಲ್ಲಿ ಶಾಪ್ ಮಾಡ್ಬೇಕಂತ ಇಷ್ಟ? ಜುಡಿಯೋ ಆಲ್ರೆಡಿ ನಾವು ಆಲ್ಮೋಸ್ಟ್ ಯಾವಾಗಲೂ ಶಾಪ್ ಮಾಡ್ತಾ ಇರ್ತೀವಿ. ಸೊ ಲೆಟ್ಸ್ ಗೋ ಟು ಮಿಸ್ಬೂ. ಓಕೆ, ಸೊ ಮಳೆ ಬರ್ತಿದ್ಯಾ? ಸೊ ಗೈಸ್, ಒಂದು ಬ್ಯಾಡ್ ನ್ಯೂಸ್, ಮಳೆ ಬರ್ತಾ ಇದೆ ಈಚೆ. ನಾವು ಹೋಗೋಕೆ ಆಗ್ತಾ ಇಲ್ಲ ಇವಾಗ, ಬಟ್ ಸ್ಟಿಲ್ ಇವತ್ತು ಹೋಗಲೇಬೇಕು. ಬಿಕಾಸ್ ನಾಳಿದ್ದು ಮತ್ತೆ ಮೇಕಪ್ ಇದೆ, ಅಲ್ಲಿ ಹೋಗ್ಬಿಡ್ತೀವಿ, ಮತ್ತೆ ಇನ್ನು ಬರೋದಿಲ್ಲ. ಸೊ ಹೊಸದಾಗಿ ಕೆಂಗೇರಿನಲ್ಲಿ ಮಿಸ್ಬೂ ಓಪನ್ ಆಗಿದೆ. ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ವಿನುತಾ ಏನು ಬೇಕು 1000 ರೂಪೀಸಲ್ಲಿ ಅಲ್ಲಿ ಶಾಪ್ ಮಾಡ್ತಾಳೆ ಅವಳು. ಆ್ಯಂಡ್ ನನಗೇನಾದರೂ ಇಷ್ಟ ಆಯಿತು, ಬೇಕು ಅನಿಸಿದ್ರೆ ಅಥವಾ ತುಂಬ ಎಸೆನ್ಷಿಯಲ್ ಇದೆ ಅಂತ ಅನಿಸಿದ್ರೆ ಮಾತ್ರ ನಾನು ಬೈ ಮಾಡ್ತೀನಿ. ಸೊ ನೋಡೋಣ, ಫಸ್ಟು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮನೆಗೆ ಬಂದಮೇಲೆ ನಾವು ಫುಲ್ ಏನೇನು ತೊಗೊಂಡ್ವಿ, ಏನು ಎತ್ತ ಎಷ್ಟಾಯಿತು ಎಲ್ಲ ತೋರಿಸ್ತೀನಿ. ಸೊ 1000 ರೂಪೀಸಲ್ಲಿ ಅವಳು ಎಷ್ಟು ಪ್ರಾಡಕ್ಟ್ಸ್ನ ತೊಗೊತಾಳೆ ಅನ್ನೋದನ್ನ ಇವತ್ತು ವಿಡಿಯೋನಲ್ಲಿ ನೋಡೋಣ. ಆ್ಯಂಡ್ ನನಗೂ ಗೊತ್ತಾಗುತ್ತೆ ನನ್ನ ತಂಗಿ ಎಷ್ಟು ಚೆನ್ನಾಗಿ ತಲೆ ಉಪಯೋಗಿಸ್ತಾಳೆ ಅಂತ ಅಂದ್ಬಿಟ್ಟು. ಎಸೆನ್ಷಿಯಲ್ ಇರೋದು ಮಾತ್ರ ತೊಗೊಬೇಕು, ಸುಮ್ಮನೆ ಯಾವುದ್ಯಾವುದೋ ಕಮ್ಮಿ ರೇಟಂದು ಅಂತ ಅಂದ್ಬಿಟ್ಟು ಎಲ್ಲ ತೊಗೊಳೋದಂಗಿಲ್ಲ. ಅವಳಿಗೆ ಯೂಸ್ ಆಗುತ್ತೆ ಅಂದರೆ ಮಾತ್ರ ಅದನ್ನು ತೊಗೊಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ ಆ್ಯಂಡ್ ಗೋ ಟು ಮಿಸ್ಬೂ. ಬಟ್ ಮಳೆ ಬರ್ತಾಯಿದೆ, ಸೊ ಮಳೆ ನಿಂತ ಮೇಲೆ ಹೋಗಬೇಕು ಅಲ್ಲಿಗೆ. ಸೊ ಮಳೆ ನಿಂತ ಮೇಲೆ ಹೋಗೋಣ. ಆ್ಯಂಡ್ ಏನಪ್ಪ ಅಂತಂದರೆ ಇವತ್ತು ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತೇವೆ ನನ್ನ ಮುಖದಲ್ಲಿ, ನಿಮ್ಗೆ ಯಾರಿಗೂ ನೋಡಿ ಅಬ್ಸರ್ವ್ ಮಾಡಿ. ಓಕೆ, ನಾನು ನೋಸ್ ಪಿನ್ನ ಚೇಂಜ್ ಮಾಡಿದ್ದೀನಿ. ಸೊ ಈ ನೋಸ್ ಪಿನ್ನ ತೊಗೊಂಡೆ ನಿನ್ನೆ ಸಂಡೇ ತೊಗೊಂಡಿದ್ದು. ಸೊ ಏನಕ್ಕೋ ಸುಮ್ಮನೆ ಹಾಗೆ ಏನದು ಗೋಲ್ಡ್ ಅಮೌಂಟ್ ಕೊಡಬೇಕಿತ್ತು. ಸೊ ಅದಕ್ಕೆ ಹೋಗಿದ್ದೆ, ಅಲ್ಲಿ ನೋಡಿದಾಗ ಈ ಥರದ್ದು ನೋಸ್ ಪಿನ್ ಇತ್ತು. ನಾನು ತುಂಬ ಹುಡುಕ್ತಿದ್ದೆ, ಈ ಥರದ್ದು ಸಿಕ್ಕಿರಲಿಲ್ಲ ಅನ್ನೋದಕ್ಕಿಂತ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಓಕೆ ಬಿಡು, ತೊಗೊಂಡ್ರಾಯ್ತು ಸಿಕ್ಕಿದಾಗ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಹೋದಾಗ ಈ ಥರದ್ದು ಸಿಕ್ತು ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಇಮಿಡಿಯೇಟಾಗಿ ತೊಗೊಂಬಿಟ್ಟೆ, ಬಾರ್ಗೇನ್ ಮಾಡಿ. ಎಷ್ಟೋ ಹೇಳಿದ್ರು 1900 ಏನೋ ಹೇಳಿದ್ರು, ಆದರೂ ಕಮ್ಮಿ ಮಾಡಿಸಿ ತೊಗೊಂಬಿಟ್ಟೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಇವತ್ತು ಪೂಜೆ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹೆಂಗೆ ಹಾಕ್ಕೊಂಡೆ ಸರ್ಕಸ್ನ ಅಂತ ವೀಡಿಯೋನು ಮಾಡಿದ್ದೀನಿ. ಈ ವಿಡಿಯೋನಲ್ಲಿ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಆ್ಯಂಡ್ ಮಳೆ ನಿಂತ ಮೇಲೆ ನಾವು ಮಿಸ್ಬೂಗೆ ಹೋಗ್ತೀವಿ, ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಈ ಓಲೆ ಅಂತೀನಿ, ಈ ಒಂದು ಮೂಗ್ಬಟ್ಟನ್ನ ಬಿಚ್ಚಿ ಈ ಮೂಗ್ಬಟ್ಟನ್ನ ಹಾಕ್ಕೊತಾ ಇದ್ದೀನಿ ಇವಾಗ. ಸೊ ಕಾಣಿಸ್ತಾ ಇದೆ ನೀಟಾಗಿ. ಇದು ಫ್ಲ್ಯಾಶ್ ಲೈಟ್ ಆನ್ ಮಾಡು. ಸೊ ಈ ಮೂಗ್ಬಟ್ಟನ್ನ ಬಿಚ್ಚಿ ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ನಾನು ನಿನ್ನೆ ರ್ಯಾಂಡಮ್ ಆಗಿ ಅಂಗಡಿಗೆ ಹೋಗಿದ್ದಾಗ ತೊಗೊಂಡಂಥ ಒಂದು ಮೂಗ್ಬಟ್ಟಿದು. ಎಷ್ಟು ಸಕ್ಕತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ಹುಡುಕ್ತಾ ಇದ್ದೆ ನಾನು, ಸಿಕ್ಕಿರಲಿಲ್ಲ. ಸೊ ಈಗ ಸಡನ್ನಾಗಿ ಸಿಕ್ತಲ್ಲ, ಬಿಟ್ಬಿಟ್ಟು ಬರೋದು ಯಾಕೆ ಅಂದ್ಬಿಟ್ಟು ನಾನು ತೊಗೊಂಡ್ಬಿಟ್ಟೆ. ಸೊ ಇದು ಪ್ರೈಸ್ ಬಂದು 1900 ಏನೋ ಹೇಳಿದ್ರು. ಸೊ ಕಮ್ಮಿ ಮಾಡಿಸಿ ಇನ್ನು ಕಮ್ಮಿಗೆ ತೊಗೊಂಡು ಬಂದೆ.
ಸೊ ಇವಾಗ ಅದನ್ನು ಹಾಕೋಣ. ಇದನ್ನು ಬಿಚ್ಚಿಬಿಟ್ಟಿದ್ದೀನಿ. ಇದನ್ನು ಎತ್ತಿಟ್ಬಿಟ್ಟು, ಇದು ಆಬ್ವಿಯಸ್ಲಿ ನನ್ನ ಒಂದು ಮೆಮೊರಿ ಇದು, ಬಿಕಾಸ್ ನನಗೆ ಫಸ್ಟ್ ಮುಗ್ಬಿಟ್ಟು ವೀರೇಶ್ ಕೊಡಿಸಿದ್ದು ಇದು. ಸೊ ಇದನ್ನು ಹಂಗೆ ಎತ್ತಿಟ್ಟು ಇದನ್ನು ಇವಾಗ ನಾನು ಹಾಕೊತಾ ಇದ್ದೀನಿ. ಸೊ ಬನ್ನಿ ಹಾಕೋಣ. ಯಾವ ಥರ ಸ್ಟ್ರಗಲ್ ಪಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ನೀವೇ. ಕಾಣ್ತೈತಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ, ಇನ್ನೂ ಹಾಕ್ಕೊಂಡಿಲ್ಲ. ಇವಾಗ ಹಾಕ್ಕೊಂತೀನಿ, ನೋಡೋಣ. ಬಂತು, ಇಷ್ಟು ಬೇಗ ಹಾಕೊಂಬಿಟ್ನ. ಸೈಡ್ಗೆ ಹಾಕ್ತೇವೆ. ಇದು ಪಂಪ್ಕಿನ್ ಸೀಡ್ಸ್ ಮಾಡಿದ್ದೆ, ಬೇಕಾ? ಅದು ಕ್ಯಾನ್ಸಲ್ ಮಾಡ್ಬಿಡೋದಲ್ಲಿ. ಕ್ಯಾನ್ಸಲ್ ಮಾಡ್ಬಿಡು. ವಾವ್, ದಟ್ ವಾಸ್ ಸೋ ಈಸಿ. ಎಷ್ಟು ಬೇಗ ಹಾಕೊಂಡ್ಬಿಟ್ಟೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. 2 minutes ತಗೊಂಡಿಲ್ಲ ನಾನು ಹಾಕೊಳ್ಳೋದಕ್ಕೆ. ಸೊ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ. 1 minute 2 minutes ಬಿಡು. 2 minutes 1 minute ತಗೊಂಡಿಲ್ಲ. ಇನ್ಫ್ಯಾಕ್ಟ್ ಸಖತ್ತಾಗಿ ಬಂದಿದೆ ಅಲ್ಲ. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಆಯ್ತು ಬಿಡವ. ಸೂರ್ಯ ಬಂದ್ಬಿಟ್ಟ. ನಮ್ಮ ಅಕ್ಕ ನಮ್ಮ ತೇಲು 8 minutes ಸ್ವಿಮ್ಮಿಂಗ್ ಪೂಲ್ ಆಗ್ತಿದ್ದಲ್ಲ. ಅನ್ಕೊಂಡೆ ರೋಡಲ್ಲಿ ಬರೋದು ಬೇಡ ಅಂತ. ಟೆಂಪಲ್ ಇಲ್ಲೇ ಇದೆ. ಸೊ ಗೈಸ್, ನಾವಿವಾಗ ಮಿಸ್ಪೂಗೆ ಬಂದಿದ್ದೀವಿ. ನಾನು, ವಿನೋತ ಮತ್ತು ವೀರೇಶ್ ಎಲ್ಲರೂ. ಸೊ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ವಿನೋತಂಗೆ 1000 rupees ಏನು ಬೇಕಾದ್ರೂ ತಗೋ, ಎಷ್ಟು ಬೇಕಾದ್ರೂ ಶಾಪಿಂಗ್ ಮಾಡೋ. ನಿಮ್ಮ ಮಿಸ್ಪೂನಲ್ಲಿ ಏನು ತಗೊತೀಯ? ಸೊ ಬನ್ನಿ ಹೋಗೋಣ. ಮಿಸ್ಪೂನಲ್ಲಿ ಬರೀ ಪರ್ಫ್ಯೂಮ್ಸು, ಲಿಪ್ಸ್ಟಿಕ್ಸು ಮತ್ತು ನೇಲ್ ಪಾಲಿಷ್ಗಳು, ಆಕ್ಸೆಸರೀಸೇ ಇದ್ದಾವೆ. ವಿಚ್ ವಿನೋತಾ ಡೋಂಟ್ ಯೂಸ್, ಅವಳಿಗೆ ಯೂಸೇ ಆಗಲ್ಲ ಅದು. ಸೊ ಬೆಟರ್ ನಾವು ಮಿನಿಸೋಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಏನಾದರೂ ತಿನ್ಬಿಟ್ಟು ಹೋಗೋಣ, ಹೊಟ್ಟೆ ಸಿಗ್ತಾಯಿದೆ ಅಂತ ಅಂದ್ಬಿಟ್ಟು ಡಾಮಿನೋಸಿಗೆ ಬಂದಿದ್ದೀವಿ. ಸೊ ಡಾಮಿನೋಸ್ ಮುಗಿಸ್ಕೊಂಡು RR ನಗರಲ್ಲಿರುವಂಥ ಮಿನಿಸೋಗೆ ಹೋಗಿ ಅಲ್ಲಿ ಏನೇನು ಸಿಗುತ್ತೆ ವಿನೋತಂಗೆ ಯೂಸ್ ಆಗೋಂಥದ್ದು ಅಂತ ನೋಡಿ ಶಾಪಿಂಗ್ ಮಾಡಿಸ್ಬೇಕು.
ಸೊ ಇವಾಗ ಪಿಜ್ಜಾ ಬರೋಕ್ಕೆ ಇನ್ನೊಂದು 20 ಮಿನಿಟ್ಸ್ ಆಗುತ್ತೆ. ವೆಯ್ಟಿಂಗ್ ಟೈಮ್ ಅಷ್ಟು ಕೊಟ್ಟಿದ್ದಾರೆ. ಪಿಜ್ಜಾ ತಿಂದ್ಕೊಂಡು ಮತ್ತೆ ಮಿನಿಸೋಗೆ ಹೋಗಿ ಶಾಪಿಂಗ್ ಮಾಡೋದು. ಮಿಸ್ಬು ಅಂತೂ ಅದು ಟಾಟಾ ಕಂಪ್ನಿದೆ. ಸೇಮ್ ಜುಡಿಯೋನಲ್ಲಿ ಏನಿದೆಯೋ ಅದೇ ಇದೆ. ಜುಡಿಯೋ ಪ್ರೈಸೇನೇ ಇದೆ. ಸೊ ಜುಡಿಯೋಗಿಂತ 20 ರುಪೀಸ್ ಜಾಸ್ತಿ ಇದೆ. ಸೊ ಮನೆಗೆ ಹೋದ್ಮೇಲೆ ಇನ್ನು ಮಿಕ್ಕಿದ ಡೀಟೇಲ್ಸ್ ಹೇಳ್ತೀನಿ ಓಕೆನಾ. ಈಗ ಪಿಜ್ಜಾ ತಿನ್ಬಿಡೋಣ. ಬೇಡವಾ ಡೂಟ್? ಓಕೆ. How is this too? How is it? Yes. ಸೊ ಗೈಸ್ ನಾವಿವಾಗ ಮಿನಿಸೋನಲ್ಲಿದ್ದೀವಿ. ಸೊ ನೋಡ್ತಿರ್ಬೋದು RR ನಗರ್ ಮಿನಿಸೋ. ಸೊ ಲೆಟ್ಸ್ ಗೋ. ಇನ್. ಆರ್ ಯು ಎಕ್ಸೈಟೆಡ್? ಯಾ. ನಾನು ಮಾಡೇ ಇಲ್ಲ. ಏನದು? ಬಿದ್ದೋಗ್ಬಿಡುತ್ತೆ ಕಣೆ. ಚೇರ್ಸ್ ನೋಡ್ತೀಯಾ? ನೋಡು, ಅಷ್ಟು ದೊಡ್ಡದೇ ಬೇಕಾ? ಓನ್ಲಿ 1000 ರುಪೀಸಾ? ನೆನಪಿರಲಿ. ಓಕೆ. ಸಚ್ ಎ ಕ್ಯೂಟ್ ಪರ್ಸಸ್ ಅಲ್ಲ. ನಾನು ಯಾಕೆ ಆನ್ಲೈನಲ್ಲಿ ತೊಗೊಂಡೆ ಅಂತ ಗೊತ್ತಾಗ್ತಿಲ್ಲ. ಬೇಕಾದ ಯಾವುದು? ನಿನ್ನಿಷ್ಟ. ಬೈ ವಾಟರ್. ಸ್ಟಿಕ್ಕರ್ಸ್ ಅನ್ಸುತ್ತೆ. ಸೊ ಗೈಸ್ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಹಂಗೂ ಸ್ವಲ್ಪ ಮಾಡಿಕೊಂಡೆ. ಸೊ ಇವಾಗ ಮನೆಗೆ ಹೋಗಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಜಾಸ್ತಿ ಏನು ತೊಗೊಂಡಿಲ್ಲ, ಬಟ್ ಆದರೂ ಪ್ರೈಸ್ ಮಾತ್ರ ಜಾಸ್ತಿ ಆಯಿತು. ಸೊ ಮನೆಗೆ ಹೋಗಿ ನೋಡೋಣ. ಆ್ಯಂಡ್ ಇನ್ನೊಂದೇನಂತಂದರೆ ಇಲ್ಲಿ 7th ಇಯರ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಇದು 150 ರುಪೀಸ್ ಆಫ್ ಹಾಕಿದ್ದಾರೆ ಅಬೌವ್ 1000 ಶಾಪ್ ಮಾಡಿದ್ರೆ. ಸೊ ಯಾರಾದರೂ ಮೆಂಬರ್ಶಿಪ್ ಇರೋರು ಬಂದರೆ 150 ರುಪೀಸ್ ಆಫ್ ಆಗುತ್ತೆ. ಸೊ ಬಂದು ಶಾಪ್ ಮಾಡ್ಕೊಂಡು ಹೋಗೋದು. ಇದು ಜುಲೈ 30th ಆಫ್. ಜೂನ್ 30th. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಮತ್ತೆ ನಾವು ಮನೆಗೆ ಬಂದಾಯಿತು. ಸೊ ಏನಾಯ್ತಂದರೆ ನಾವು ಫಸ್ಟು ಮಿಸ್ಬೂಗೆ ಹೋಗಿದ್ವಲ್ಲ. ಮಿಸ್ಬೂನಲ್ಲಿ ಬರೀ ಆಕ್ಸೆಸರೀಸು ಮತ್ತು ನೇಲ್ ಪಾಲಿಶು, ಲಿಪ್ಸ್ಟಿಕ್ಸು ಈ ಥರದ್ದೇ ಇತ್ತು. ವಿಚ್ ವಿನುತಾ ವಾಂಟ್ ಯೂಸ್ ಅಟ್ ಆಲ್. ಅವಳಿಗೊಂಚೂರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಇಷ್ಟನೂ ಇಲ್ಲ ಅವಳಿಗೆ ಯೂಸ್ ಮಾಡೋದಕ್ಕೆ. ಸೊ ಅದಕ್ಕೆ ನಾವು ಮಿನಿಸೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಿನಿಸೋಗೆ ಮತ್ತೆ ನಾವು ಹೋದ್ವಿ. ನೋಡಿರ್ತೀರ ಅನಿಸುತ್ತೆ. ಸೊ ಮಿನಿಸೋನಲ್ಲಿ ಏನೇನು ಶಾಪ್ ಮಾಡಿದ್ವಿ ಅಂತ ಇವಾಗ ಮುಂದೆ ಇಟ್ಕೊಂಡು ಕೂತಿದ್ದೀವಿ. ಸೊ ವಿನುತಾ ಏನೇನು ತೊಗೊಂಡ್ಲು ಅಂತ ಅವಳು ಒಂದೊಂದಾಗಿ ತೋರಿಸ್ತಾಳೆ. ಇದೊಂಥರ ಮಿನಿಸೋ ಹಾಲ್ ಥರ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀವಿ ಇವಾಗ. ಓಕೆ,
ಲೆಟ್ ಸ್ಟಾರ್ಟ್. ವಿನೋದ ಫಸ್ಟ್. ಸೊ ನಾನು ಈ ಪರ್ಸ್ ತಗೊಂಡೆ. ವಾಲೆಟ್ ಪರ್ಸ್ ಅಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ಐ ಹೋಪ್ ಸೊ. ಆ್ಯಂಡ್ ಇದು ಈ ಥರ ಬರುತ್ತೆ. ಹೌ ಮಚ್ ಇಸ್ ದಿಸ್? 400. ದಿಸ್ ಇಸ್ ದಿ ಒನ್ ಥಿಂಗ್. ಆಮೇಲೆ ಈ ಥರ ಪೌಚ್ ತಗೊಂಡೆ ವಿಚ್ ಹ್ಯಾಸ್ ಕಂಟೈನರ್ಸ್. ಇಟ್ ಕಾಸ್ಟ್ 300. ಆಮೇಲೆ ನಮ್ಮ ಅಕ್ಕ ಇದು ಕೊಡ್ಸೋದು ಸೋಪ್ ಬಾಕ್ಸ್. ಯೂಶಲಿ ನಾನು ಸಪ್ರೇಟಾಗಿ ನನ್ನದೇ ಒಂದು ಸೋಪ್ ಇದೆ ಅಲರ್ಜಿಕ್ದು. ಸೊ ಅದನ್ನು ನಾನು ಎಲ್ಲೋದ್ರೂ ಅದನ್ನೇ ಯೂಸ್ ಮಾಡೋದು. ಅದಕ್ಕೆ ನಮ್ಮ ಅಕ್ಕ ಇದು ಕೊಡಿಸಿದ್ರು. ಆಮೇಲೆ ಈ ಟಡಾ ದಿಸ್ ಒನ್ ಕಮ್ಸ್. ಇಟ್ ಇಸ್ ಅ ಟವಲ್. ಹೇರ್ ವಾಶ್ ಮಾಡಿದ್ಮೇಲೆ ಕಟ್ಕೊಳ್ಳೋಕ್ಕೆ ಟವಲ್. ಓಪನ್ ಮಾಡಿ ತೋರಿಸು. ಬೇರೆ ಓಪನ್ ಆಮೇಲೆ ತುರ್ಕೋಕ್ಕಾಗಲ್ಲ. ಇಬ್ರು ತಗೊಂಡಿದ್ದೀವಿ. ಎರಡು ತಗೊಂಡಿದ್ದೀರಾ? ಹಂಗೆ ಮಾಡ್ಸಿರ್ತೀವಿ. ಸೊ ಈ ಥರ ಬರುತ್ತೆ. ಇದು ನೋಡಿ ಹಿಂಗೆ ಕೆಳಗಿಂದ ಹಿಂಗೆ ಹಾಕೊಂಡು ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕು. ಹಿಂಗೆ ಹಾಕೊಂಡು ಹಿಂಗೆ ಕಟ್ಟಿ ಅದು ನಾವು ತಲೆ ಬಗ್ಗಿಸ್ಕೊಂಡು ಈ ಥರ ಹಿಂದೆಗಡೆಗೆ ಇಲ್ಲಿ ಬಟನ್ ಕೊಟ್ಟಿರ್ತಾರೆ. ಬಟನ್ ತೋರಿಸ್ತೀನಿ. ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಈ ಎಲಾಸ್ಟಿಕ್ಕಿಂದ ಬಟನ್ನ ಲಾಕ್ ಮಾಡಿದ್ರೆ ಇದು ಟವಲ್ಲು ತಲೆ ಕೂದಲು ಹೀರ್ಕೊಳ್ಳುತ್ತೆ. ಇದು ಏನಕ್ಕೆ ನಾನು ಒಂದು ತೊಗೊಂಡಿದ್ದೀನಿ. ನಾನು ಬೇರೆ ಕಲರು, ವಿನೋದ ಬೇರೆ ಕಲರು. ಸೊ ಏನಕ್ಕೆ ತೊಗೊಂಡೆ ಅಂತಂದರೆ ನಾನು ಯೂಶ್ವಲಿ ಸ್ನಾನ ಮಾಡ್ಬೇಕು ಅಂದರೆ ತಲೆಗೆ ಸ್ನಾನ ಮಾಡಬೇಕಾದ್ರೆ 2 ಟವಲ್ ಎತ್ಕೊಂಡು ಹೋಗ್ತೀನಿ. ಒಂದು ತಲೆಗೆ, ಒಂದು ಮೈ ಒರೆಸ್ಕೊಳ್ಳೋಕ್ಕೆ ಅಂತ. ನನಗೆ ಒಂದರಲ್ಲೇ ಎಲ್ಲನೂ ಒರೆಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ನಂಗೆ ಸ್ವಲ್ಪ ಒದ್ದೆ ಕಂಡ್ರೆ ಅಷ್ಟು ಇಷ್ಟ ಆಗಲ್ಲ. ಸೊ ನಾನೇನು ಮಾಡ್ತೀನಿ, 2 ಟವಲ್ ಎತ್ಕೊಂಡು ಹೋಗ್ತೀನಿ. ಸೊ 2 ಎತ್ಕೊಂಡು ಹೋಗೋ ಬದಲು ಈ ಥರದೊಂದು ತೊಗೊಂಡ್ಬಿಟ್ರೆ ಇದು ಬೆಟರ್. ಯೂಸ್ ಮಾಡೋದಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ. ಸಾಫ್ಟ್ ಆಗಿದೆ ಆ್ಯಂಡ್ ಚಿಕ್ಕಾಗಿ ಕೂಡ ಇದೆ. ನೀಟಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಅದಕ್ಕೆ ನಾನು ವಿನೋದ ಇಬ್ಬರು ಇದನ್ನು ತೊಗೊಂಡ್ವಿ. ಆ್ಯಂಡ್ ನಾನೊಂದು ಲಿಪ್ ಬಾಮ್ ತಗೊಂಡೆ. ಅಗೇನ್ ಇಟ್ ಇಸ್ ಚೆರಿ ಲಿಪ್ ಬಾಮ್. ಹಾಂ, ಚೆರಿ ಟಿಂಟೆಡ್ ಮಾಯ್ಶ್ಚರೈಸರ್. ಓಪನ್ ಮಾಡಾಕೋ ಇವಾಗ ನೋಡೋಣ. ತುಂಬ ಬೇಗ ಫಿನಿಶ್ ಮಾಡ್ತಾ ಇದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇದೆಲ್ಲ ಓಪನ್ ಮಾಡಿ ತೋರಿಸ್ತಾ. ಓಪನ್ ಮಾಡು. ಎಲ್ಲ ಓಪನ್ ಮಾಡಬೇಕಾ? ಓಕೆ. ಇವಳಿಗೆ ಹೆಂಗೆ ಅಂತಂದರೆ ಓಪನೇ ಮಾಡೋಂಗಿಲ್ಲ. ಅದ್ರದ್ದು ಲೇಬಲ್ ಕೂಡ ಹಾಗೆ ಇರಬೇಕು. ಇದು ಇವಳಿಗೆ ಯಾರೋ ಒಬ್ಬರು ಇದು ಫಾರಿನ್ನಿಂದ ಇದೇ ಥರನೇ ಇನ್ನೊಂದು ಸ್ವಲ್ಪ ದೊಡ್ಡದು ಜಿಪ್ ಇರೋ ವಾಲೆಟ್ ತಂದುಕೊಟ್ಟಿದ್ರು. ಅದರಲ್ಲಿ ಅವ್ರೇನು ಮಾಡಿದ್ದಾರೆ, ಅದು ಹ್ಯಾಂಗ್ ಮಾಡಿರ್ತಾರಲ್ಲ ಅಂಗಡಿನಲ್ಲಿ ಹ್ಯಾಂಗರ್ ಥರ ಇವಾಗ ಇದನ್ನೆಲ್ಲ ಹ್ಯಾಂಗ್ ಮಾಡಿರ್ತಾರೆ ನೋಡಿ. ಹೋಲೆಲ್ಲ ಹಾಕಿ ಹ್ಯಾಂಗ್ ಮಾಡಿರ್ತಾರೆ. ಒಂದು ನಿಮಿಷ ಇರೋ. ಹ್ಯಾಂಗ್ ಮಾಡಿರ್ತಾರಲ್ಲ ಆ ಹ್ಯಾಂಗರ್ ಬ್ಲ್ಯಾಕ್ ಕಲರ್ದು ಅದು ಅದ್ರೊಳಗೆ ಇತ್ತು. ಅದನ್ನು ಕೂಡ ತೆಗ್ದಿಲ್ಲ ಇದುವರೆಗೂ. ಇವಾಗ ತೆಗ್ದಿದ್ದಾಳೆ. ಅದನ್ನು ಕೂಡ ತೆಗ್ದಿರ್ಲಿಲ್ಲ ಈ ಕೋತಿ. ಹಂಗೆ ಅವಳು ಎಲ್ಲ ಹಂಗಂಗೆ. ಸೋಪ್ ಬಾಕ್ಸ್ ತೋರಿಸ್ದೆ ನಾನು ಮಾತಾಡ್ಬೇಕಾದ್ರೆಲ್ಲ ತೋರ್ಸೋದಲ್ಲ. ಸೊ ಈ ಥರದ್ದು ಬ್ಯಾಕ್ ಗ್ರೌಂಡಲ್ಲಿ ನೋಡ್ಕೊಂತ ಇರ್ತೀನಿ. ವಾಯ್ಸ್ ಕೇಳಿಸ್ಕೊಂಡು. ದುಡ್ಡು ಕತ್ತರಿ. ವೈ ಮೊನ್ನೆ ತಾನೇ ಒಂದು ಲಿಪ್ ಬಾಮ್ ತೊಗೊಂಡಿದ್ದಿಲ್ಲ ಮಮ್ಮಿ. ಉಳಿಯುತ್ತೆ ನಿನಗೆ. ದಿಸ್ ಇಸ್ ಟೂ ಸ್ಮಾಲ್. ಓಕೆ ಹಾಕು. ನೋಡಿ ಈ ಥರ ಇದೆ ಕಲರ್. ಹಾಕು. ಇಷ್ಟು ಎಲ್ಲ ಓಪನ್ ಆಗ್ಬೋದು. ಇಷ್ಟು ಓಪನ್ ಮಾಡಬೇಕು. ಕಲರ್ ಏನಾಗಿದೆಯಾ ಅಥವಾ ಸ್ವಲ್ಪ ಟಿಂಟ್ ಬರೋದು ಅಷ್ಟೇ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ. ಸೊ ಯಾ ಓಹೋ ಇವು ಹೆಂಗೆ ಅಂದರೆ ಇವಳೇ ಎಲ್ಲ ಮಾಡ್ಬಿಡ್ಬೇಕು ಅಂತ. ಓಕೆ ನೆಕ್ಸ್ಟ್. ಇದು ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಇದೇನಿಲ್ಲ, ಒಂದು ಬಾಡಿ ಲೋಷನ್ಗೆ ಇರುತ್ತಲ್ಲ ಕಂಟೈನರ್ ಆ ಥರ ಇದೆ. ಒಂದು ಸ್ಪ್ರೇ ಬಾಟಲ್ ಇದೆ. ಒಂದು ಶ್ಯಾಂಪೂಸ್ನೆಲ್ಲ ಹಾಕೋದಕ್ಕೆ ಕಂಟೈನರ್ ಇದೆ. ಇನ್ನೊಂದು ಏನಾದಕ್ಕೂ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ 2 ಡಬ್ಬ ಕೊಟ್ಟಿದ್ದಾರೆ. ಇದು ಇಯರಿಂಗ್ಸ್ಗಾದರೂ ಆಕ್ಸೆಸರೀಸ್ಗಾದರೂ ಯೂಸ್ ಮಾಡ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆದರೂ ಇಟ್ಕೊಬೋದು. ಸೊ ಆ ಥರ ಎನಿಥಿಂಗ್ ನನ್ನ ಹತ್ರನೂ ಇದೆ ಈ ಥರದ್ದು. ಸೊ ಆಮೇಲೆ ತಗೊಂಡ್ವಿ. ಇಲ್ಲೇ ಇದಲ್ಲ, ಇದು ತೋರಿಸು. ಓಪನ್ ಆಗಿರೋದು ಇದನ್ನ ತೋರಿಸ್ತೀನಿ ಆಮೇಲೆ ಓಪನ್. ಓಪನ್ ಕ್ವಾಲಿಟಿ ಇದು ಮಸಾಜರ್.
ಹೆಡ್ ಮಸಾಜರ್ ಇದು. ನಿಂಗೆ ಅನ್ಕಿದು ಆಗ್ಲೇ ಬಾಯ್ಬಿಡುತ್ತೆ ಇದು ರೆಡ್ ಮಸಾಜರು. ಅಂದ್ರೆ ಇದು ಶಾಂಪೂ ಮಾಡ್ಬೇಕಾದ್ರೆ ಉಜ್ಕೊಳ್ಳೋ ಅಂತದ್ದು ಹಿಂಗೆ ಸ್ಕ್ಯಾಲ್ಪ್ಗೆ. ಇಲ್ಲ ಅಂತಂದ್ರು ಆಯಿಲ್ ಹಾಕ್ಬಿಟ್ಟು ಕೂಡ ಮಸಾಜ್ ಮಾಡ್ಕೊಬಹುದು ನಾವು. ಸೊ ಈ ತರದ್ದು ಒಂದು ತಗೊಂಡೆ. ಇದ್ರ ಕಾಸ್ಟ್ ಬಂದು 200 ರುಪೀಸ್ ಅಷ್ಟೇ. ಇದು 200 ಅಂಡ್ ಈ ಟವಲ್ ಕೂಡ 200. ಅದೆಲ್ಲ ಪ್ರೈಸ್ ಹೇಳಿದಾಳಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ, ಒಂಥರ ಮಸಾಜ್ ಮಾಡ್ಕೊಳಕ್ಕೆ, ಒಂಥರ ಹೆಡ್ ಏಕ್ ಎಲ್ಲ ಬಂದಾಗ ಮಸಾಜ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇದನ್ನ ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬಂದ್ಬಿಟ್ಟು ಇದನ್ನ ನಾನು ವಿನೋತ ಇಬ್ರು ತಗೊಂಡಿದ್ದೀವಿ. ಇದು ಮತ್ತೆ ಟವಲ್ ಎರಡು ನಾನು ವಿನೋತ ಇಬ್ರು ತಗೊಂಡು. ಸುಮ್ಮನಿರು ಡೂಡ್. ಆಮೇಲೆ ನಾನು ಇದೊಂದು ಡಸ್ಟ್ಬಿನ್ ತಗೊಂಡೆ. ಯಾಕೆ ಅಂತಂದ್ರೆ ನಮ್ಮ ಬೀರೇಶು ಏನಾದರೂ ಚಾಕ್ಲೇಟ್ ಗಿಕ್ಲೆಟ್ ಅಥವಾ ಬಿಸ್ಕೆಟ್ ಏನಾದ್ರು ತಿನ್ಬಿಟ್ಟು ಅಲ್ಲಲ್ಲೇ ಅದಕ್ಕೂ ಇಷ್ಟ ಆಗಲಿಲ್ಲ. ಸೊ ತಿನ್ಬಿಟ್ಟು ಆ ಕೌಂಟರ್ ಏನಿದೆ ಅಲ್ಲ ಅಲ್ಲಿ ಇಟ್ಬಿಡ್ತಾರೆ. ಆ ಒಂದು ಮೂಲೆನಲ್ಲಿ ಎಲ್ಲಾನು ಇಟ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಈ ಬೆಡ್ ಮೇಲೆ ಹಾಕ್ಬಿಡ್ತಾರೆ. ಸೊ ಬೆಟರ್ ಯೂಸ್ ಮಾಡಿಬಿಟ್ಟು ಇದ್ರೊಳಗೆ ಹಾಕಿ ಅಂತ ಇವತ್ತು ಆನ್ ಮಾಡಿ ಇದನ್ನ ತಗೊಂಡ್ ಬಂದಿದ್ದೀನಿ. ಇದು ಸ್ವಲ್ಪ ಕ್ಯೂಟ್ ಆಗಿದೆ ಅಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ್ಬಂದೆ. ಇದು ಬಂದು 190 ರುಪೀಸು. ಸೊ ವರ್ತ್ ಇದೆ ಅಂತ ಅನಿಸ್ತು. ನಾವು ತಗೊಂಡಿರೋ ಎಲ್ಲ ಪ್ರಾಡಕ್ಟ್ಸು ವರ್ತ್ ಇದೆ. ಆ್ಯಂಡ್ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯ್ತು. ಅಷ್ಟೇನಾ? ಇನ್ನೇನಾದ್ರೂ ಮಾತಾಡು ತಿಕ್ಲಿ. ಇನ್ನೇನು ಮಾತಾಡಬೇಕು ಗೈಸ್. ಎಲ್ಲ ನಮ್ಮ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಎಲ್ಲ ಚೂಸ್ ಮಾಡಕ್ಕೆ. ಫಸ್ಟ್ ಆಫ್ ಬಿಲ್ ಎಷ್ಟಾಗಿರ್ಬೋದು ಹೇಳಿ. ಓಕೆ, ಬಿಲ್ ಬಿಡು. ಆ್ಯಂಡ್ ಇನ್ನ ಏನದು ಟಿಶ್ಯೂ ಪೇಪರ್ಸು ಮತ್ತೆ ಬ್ಲಾಟಿಂಗ್ ಪೇಪರ್ಸು ಮತ್ತೆ ಏನದು ಕಾಟನ್ ಪ್ಯಾಡ್ಸು ಪರ್ಫ್ಯೂಮ್ಸು ಎಲ್ಲಾನು ಇತ್ತು. ಬಟ್ ಯೂಸ್ ಇಲ್ಲದೆ ಇರೋದು ತೊಗೊಂಡು ಏನು ಯೂಸ್ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇವಾಗ ಅದೆಲ್ಲ ಬೇಡ ಅಂತ ಅನಿಸ್ತು. ಇದೆ ಆಲ್ರೆಡಿ ಟಿಶ್ಯೂ ಪೇಪರ್ಸ್ ಎಲ್ಲ ಇದೆ. ಐ ಡೋಂಟ್ ಯೂಸ್ ಕಾಟನ್ ಪ್ಯಾಡ್ಸ್. ನಾನು ಬರೀ ವೆಟ್ ವೈಪ್ಸ್ ಮಾತ್ರ ಯೂಸ್ ಮಾಡೋದು. ನಾನು ವೆಟ್ ವೈಪ್ಸ್ ಏನಿದ್ರು ಇದು ಹಿಮಾಲಯದು ಬೇಬಿ ವೈಪ್ಸ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡೋದು. ಬೇರೆ ಯಾವುದು ಯೂಸ್ ಮಾಡಲ್ಲ. ಅಲ್ಲಿತ್ತು ಬೇರೆ ಬೇರೆ ಎಲ್ಲ, ಬಟ್ ನನಗೆ ಬೇಡ ಅಂತ ಅನ್ನಿಸ್ತು. ನಾನು ಅದು ತೊಗೊಂಡಿಲ್ಲ. ಆ್ಯಂಡ್ ಇನ್ನೂ ತುಂಬ ಐಟಮ್ಸ್ ಇತ್ತು ಮಕ್ಕಳಿಗೆ, ಅಂದರೆ ಚಿಕ್ಕ ಮಕ್ಕಳಿಗೆ, ಸ್ಕೂಲ್ ಗೋಯಿಂಗ್ ಮಕ್ಕಳು ಇರ್ತಾರಲ್ವಾ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಅದನ್ನು ತೊಗೊಂಡೋಗೋದಕ್ಕೆ. ಈ ಥರ ಮಕ್ಕಳೆಲ್ಲ ಏನು ಎಂಜಾಯ್ ಮಾಡ್ತಾರೆ ಹೇಳಿ. ನಾನು ನನಗೂ ಹೇಳಿದೆ ಕಾಲೇಜ್ಗೆ ಏನಾದ್ರು ತೊಗೊಳೆ ಅಂತ ಅಂದ್ಬಿಟ್ಟು. ಏನು ಬೇಡ ಅಂತಂದ್ಲು. ಓಕೆ ಫೈನ್ ಅಂತ ಅಂದ್ಬಿಟ್ಟು ಅವ್ಳಿಗೆ ಏನೇನು ಎಸೆನ್ಷಿಯಲ್ ಇದೆ ಅಂತ ಅನ್ನಿಸ್ತು ಅದನ್ನ ತೊಗೊಂಡೆ ಅಷ್ಟೇನೆ. ಇನ್ನೇನಿಲ್ಲ. ಇನ್ನೇನು ಬಿಲ್ ಎಷ್ಟಾಗಿದೆ ಅಂತ ಬರೀ ಇದಿಷ್ಟು ಪ್ರಾಡಕ್ಟ್ಸ್ಗೆನೆ 1900 ರುಪೀಸ್ ಆಯಿತು. ಸೊ ಇಷ್ಟೇ ಪ್ರಾಡಕ್ಟ್ಗೆ ಶುದ್ಧ ಬಿಲ್ ಕೊಟ್ಟಿದ್ದಾನೆಪ್ಪ. GST ಎಲ್ಲ ಆ್ಯಡ್ ಮಾಡಿ ಕೊಟ್ಟಿದ್ದಾನೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಅಲ್ಲಿ ಆಫರ್ ನಡೀತಾ ಇದೆ. ಅಂದರೆ ಏನೋ 7th ಮಂತ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು 150 ರುಪೀಸ್ ಆಫ್ ಕೊಟ್ಟಿದ್ದಾರೆ. 1000 ರುಪೀಸ್ ಮೇಲೆ ಶಾಪ್ ಮಾಡಿದ್ರೆ 150 ರುಪೀಸ್ ಆಫ್. ಬಟ್ ಏನಂದರೆ ಅಲ್ಲಿ ಫಸ್ಟೇ ನೀವು ಮೆಂಬರ್ಶಿಪ್ ಆಗಿರಬೇಕು. ಅಂದರೆ ಫೋನ್ ನಂಬರ್ ಎಲ್ಲ ಇಸ್ಕೊಂಡು ಮೆಂಬರ್ಶಿಪ್ ಮಾಡ್ತಾರಲ್ಲ, ಸೊ ಆ ಥರ ಆಗಿದ್ರೆ 150 ರುಪೀಸ್ ಆಫ್ ಇರುತ್ತೆ. ಸೊ June 30th ಅದು ವ್ಯಾಲಿಡ್ ಇರುತ್ತೆ. ಅಲ್ಲಿ ಅಷ್ಟರೊಳಗೆ ಹೋಗಿ ಶಾಪಿಂಗ್ ಮಾಡೋಂಗಿದ್ರೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಮಿನಿಸೋ ಶಾಪಿಂಗ್ ವ್ಲಾಗ್. ಅಥವಾ ವಿನೋತಂಗೆ 1000 ರುಪೀಸ್ ಕೊಟ್ಟಿರೋ ಚಾಲೆಂಜ್. 1000 ರುಪೀಸ್ 1310 ರುಪೀಸ್ ಆಗಿದೆ ಅವಳದು ಏನದು ಟೋಟಲ್ ಕಾಸ್ಟ್. ಸೊ ಇಟ್ಸ್ ಓಕೆ. ಏನಿದು ಚಾಲೆಂಜ್ ಥರನೂ ಇಲ್ಲ, ಏನೂ ಇಲ್ಲ. ಮಿಸ್ಬುಗ್ ಹೋಗಿದ್ರಿ, ಅಲ್ಲಿ ಏನು ಚೆನ್ನಾಗಿ ಅಂದರೆ ನಮಗೇನು ಇವಳು ಯೂಸ್ ಮಾಡ್ತಾಳೆ ಅನ್ನೋದೆಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಯೂಸ್ ಮಾಡ್ತೀನಿ ತೊಗೊಂಡ್ರು ಅಂತಂದ್ರೆ ಅದು ವರ್ತ್ ಇರಲಿಲ್ಲ ಅಷ್ಟೊಂದು. ಆ್ಯಂಡ್ ಸೇಮ್ ಟಾಟಾ ಕಂಪನಿದೇ ಆಗಿರೋದ್ರಿಂದ ಸೇಮ್ ಜುಡಿಯೋ ಪ್ರೈಸು ಇದಕ್ಕೂ ಸೇಮ್ ಇದೆ. ಬಟ್ ಒಂದು 20-30 ರುಪೀಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಾವು ಅದೆಲ್ಲ ಫ್ಯಾನ್ಸಿ ಐಟಮ್ಸ್ ಎಲ್ಲ ನಾವು ಯೂಸ್ ಮಾಡೋದೆಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಅಲ್ಲಿ ಯಾವುದು ಫ್ಯಾನ್ಸಿ ಐಟಮ್ಸ್ ಇದ್ರು ಅಷ್ಟು ಚೆನ್ನಾಗಿರಲಿಲ್ಲ ಯೂಸ್. ಆ್ಯಂಡ್ ಕಾಸ್ಟು ಕೂಡ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಆ್ಯಂಡ್ ಅದ್ರ ಕ್ವಾಲಿಟಿನೂ ಏನು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಹ್ಯಾಂಡ್ ಕ್ರೀಮ್ಸು ಅದು ಇದು ಎಲ್ಲ ಇತ್ತು. ಬಟ್ ನಾವು ಏನು ಹ್ಯಾಂಡ್ ಕ್ರೀಮ್ಸ್ ಎಲ್ಲ ಎಲ್ಲಿ ಯೂಸ್ ಮಾಡ್ತೀವಿ? ಬಾಡಿ ಲೋಷನ್ ಹಚ್ಕೊಂಡು ಹೋಗೋದೇ ದೊಡ್ಡ ವಿಷಯ. ಹೆಚ್ಚೆಚ್ಚು ಅದೇನೆ ಬಾಡಿ ಲೋಷನ್ನೇ ಸಾಕು. ಹ್ಯಾಂಡ್ ಕ್ರೀಮ್ ಎಲ್ಲ ನಾವು ಯೂಸೇ ಮಾಡಲ್ಲ ಫಸ್ಟ್ ಆಫ್ ಆಲು. ಸುಮ್ಮನೆ ಬೇಡದೇ ಇರೋದಕ್ಕೆಲ್ಲ ಅಮೌಂಟ್ ಹಾಕಿದ್ದು ನನಗೆ ಇಷ್ಟ ಆಗೋದಿಲ್ಲ. ಯೂಸ್ ಇದ್ದರೆ ತೊಗೊಳ್ಳೋಣ. ಯೂಸ್ ಇದ್ದರೆ ಅದು 10,000 ರೂಪಾಯಿ ಆಗಿರಲಿ ತೊಗೊಂಡ್ಬಿಡ್ತೀನಿ ನಾನು. ಯೂಸ್ ಇಲ್ಲ ಅಂದರೆ ನಾನು ತೊಗೊಳೋದಕ್ಕೆ ಹೋಗಲ್ಲ. ಸೊ ಇದಿಷ್ಟು ನಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು, ಎಸೆನ್ಷಿಯಲ್ ಅಂತ ಅನ್ನಿಸ್ತು. ಆ್ಯಂಡ್ ಕೆಲವೊಂದು ನಮ್ಮ ಖುಷಿಗೋಸ್ಕರ ತೊಗೊಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ಎಷ್ಟನ್ನ ಆಗಿರಲಿ, ಹಿಂದೆ ಮುಂದೆ ನೋಡ್ಬಾರ್ದು ತೊಗೊಳೋದಕ್ಕೆ. ನಮ್ಮ ಖುಷಿ
ಮುಖ್ಯ ಫಸ್ಟ್. ನಮ್ಗೆ ಇಷ್ಟ ಆಯ್ತಾ ತಗೋಣ, ಇಷ್ಟ ಆಗಲಿಲ್ವಾ ಬೇಡ ತೊಗೊಬೇಡಿ ಅಷ್ಟೇ. ಅದು 10,000 ಆಗಿರಲಿ 20,000 ಆಗಿರಲಿ ತಗೊಳ್ಳೋದು ಬೇಡ. ಸೊ ಯಾ ಭಾಷಣಕ್ಕೆ ನಮ್ದೊಂದು ಚಪ್ಪಾಳೆ. ಓಕೆ ಫೈನ್. ಸೊ ಇವತ್ತಿನ ಶಾಪಿಂಗ್ ಮುಗೀತು. ಐ ಥಿಂಕ್ ವಿನೋತಾ, ಆರ್ ಯು ಹ್ಯಾಪಿ? ಐ ಆಮ್ ವೆರಿ ಹ್ಯಾಪಿ. ಯಾಕೆ? ನೀನು ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ಇವಳು ಏನು ಕೇಳೋದಿಲ್ಲ, ಅಷ್ಟು ನಂಗೆ ಕಾಸು ಕೊಡು, ಅಷ್ಟು ನಂಗೆ ಅದು ಕೊಡಿಸು, ಅಷ್ಟು ನಂಗೆ ಇದು ಕೊಡಿಸು, ಏನೂ ಕೇಳಲ್ಲ. ಸೊ ಅದಕ್ಕೆ ಬಂದಾಗ ಕೇಳೋದು ಒಂದೇ ತಿನ್ನೋದಕ್ಕಷ್ಟೇ. ಅದನ್ನು ಕೇಳಲ್ಲ ಅವಳು. ನಾವು ಕರ್ಕೊಂಡೋದ್ರೆ ಹಾಂ ಓಕೆ, ಇದು ತಗೊಳ್ಳೋಣ, ಓಕೆ ಅಷ್ಟೇ. ಸಚ್ ಅ ಸ್ವೀಟ್ ಸಿಸ್ಟರ್. ನಾನೇನೋ ನಮ್ಮ ಅಕ್ಕನ್ನೇ ನಾನು ಕೇಳಕ್ಕೂ ಮುಂಚೆ ಎಲ್ಲ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ರೆ ಹೆಂಗಂತಾಳೆ ನೋಡಿ. ಬಟ್ ಇಲ್ಲ, ನಾನು ಕೇಳಕ್ಕೂ ಮುಂಚೆ ಎಲ್ಲ ನಮ್ಮ ಅಕ್ಕ ಕೊಡಿಸ್ತಾಳೆ. ಅದಂತೂ ನಿಜ. ಇಲ್ಲ ಇಲ್ಲ, ಅದು ನಿಜ ಅದು. ಬಟ್ ಅದೆಲ್ಲ ಮನ್ಸಲ್ಲಿ ಇರುತ್ತೆ. ಬಾಯ್ ಬಿಟ್ಟು ಹೇಳ್ಬಿಟ್ರೆ ತಾವು ಆರ್ಬಿಡ್ತೀರಾ, ಅದೆಲ್ಲ ಮನ್ಸಲ್ಲಿ ಇರ್ಬೇಕಷ್ಟೇ. ಫೈನ್, ಓಕೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಸಣ್ಣ ಮಿನಿ ವ್ಲಾಗ್ ಅಂತೀನಿ, ಮಿನಿ ಏನದು ಹಾಲ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.